ಇದ್ರೆ ನಂತರ ತಮ್ಮ ಇರಬೇಕು. ಆಯ್ತು, ಆಮೇಲೆ ಯಾಕಂದ್ರೆ ನಮ್ಮ ಅಕ್ಕಂದಿರು ಮನೆಗೆ ಬಂದಿದ ತಕ್ಷಣ ಅವ್ರ ಮಕ್ಕಳನ್ನೆಲ್ಲ ಗುಡ್ಡ ಹಾಕೊಂಡು ಟಿಟಿಲಿ ಸೀದಾ ಉಡುಪಿ ಕಡೆಗೆ ಪಯಣ. ಗಾಡಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೋಗ್ತಿದ್ದಂಗೆ ಇನ್ನೊಂದು ಟಿಟಿ ಅವ್ರು ನನ್ನ ಗಾಡಿ ವಿಡಿಯೋ, ನಾನು ಅವ್ರ ಗಾಡಿ ವಿಡಿಯೋ ಮಾಡ್ಕೊಂಡು ಅವ್ರ ಜೊತೆ ಟೀ ಕುಡ್ಕೊಂಡು ಅವ್ರು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅವ್ರನ್ನ ಬಿಟ್ಬಿಟ್ಟು ಹೊಡ್ತಿದ್ದಂಗೆ ನಾನು ಮಂಗಳೂರು ರೀಚ್ ಆಗೋಗಿದ್ದೆ. ರಾತ್ರಿ ಎಲ್ಲ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ. ಸೊ ನಿದ್ದೆ ಸಿಕ್ಕಾಪಟ್ಟೆ ಬರ್ತಿತ್ತು ಅಂತ ಟೀಗೆ ಕುಡ್ಕೊಂಡು ಇನ್ನೊಂದು ಸ್ವಲ್ಪ ಹೋಗ್ತಿದ್ದಂಗೆ ಬೆಳಕಾಗಷ್ಟರಲ್ಲಿ ನಾನು ಉಡುಪಿಗೆ ರೀಚ್ ಆಗಿದ್ದೆ. ಮಲ್ಪೆ ಬೀಚಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಅಂದ್ಬಿಟ್ಟು ಆ ಗ್ಯಾಪಲ್ಲಿ ನಿದ್ದೆ ಹೊಡಿಯೋಣ ಅಂತ ಹೋದೆ. ನಿದ್ದೆ ಮಾಡಕ್ ಬಿಡ್ಲೇ ಇಲ್ಲ. ಮತ್ತು ಅವ್ರನ್ನೆಲ್ಲ ತುಂಬಿಕೊಂಡು ನಾನು ಸೆಂಟ್ ಮೇರಿ ಐಲ್ಯಾಂಡ್ ಟಿಕೆಟ್ ಕೌಂಟರ್ ಹತ್ರ ಕರ್ಕೊಂಡು ಹೋದೆ. ಬರ್ರಿ, ಸಪ್ರೇಟ್ ಆಗಿ ಇನ್ವಿಟೇಷನ್ ಕೊಟ್ಟು ಕರಿಬೇಕಾ ಅಂತ ಟಿಕೆಟ್ ತಗೊಂಡು ಅಲ್ಲಿಗೆ ಬಂದ್ಬಿಟ್ಟು ಏನು ಟಿಟಿನ ತಗೊಂಡು ನಾನು ನೀರಲ್ಲಿ ಹೋಗೋದ. ಟಿಕೆಟ್ ಕೌಂಟರ್ ಹತ್ರ ಹೋದ್ಮೇಲೆ ಗೊತ್ತಾಯ್ತು 30 ಜನ ಆಗ್ಲೇಬೇಕು ಮಿನಿಮಮ್ ಅಂತ. ವೆಯ್ಟ್ ಮಾಡಾದ್ಮೇಲೆ ಟಿಕೆಟ್ ಕೊಟ್ಟರು. ಅದಾದ್ಮೇಲೆ ಬೋಟಲ್ಲಿ ಹೋಗಿ ಕೂತ್ಕೊಂಡ್ವಿ. ಇದು ಐಸ್ಲ್ಯಾಂಡ್ ಅಲ್ಲ, ಇದು ಬಿಸ್ಲ್ಯಾಂಡ್. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಶೆಕೆನೇ ತುಂಬ ಸಿಕ್ಕಾಪಟ್ಟೆ ಇದೆ. ಇದನ್ನ ಅಡ್ಡ ಹಾಕ್ಬಿಟ್ಟು ಹೋಗಂಗೆ ಇಲ್ಲ ಅಂದ್ರೆ 400 ರೂಪಾಯಿ ಕೊಟ್ಬಿಟ್ಟು ಯಾಕೆ ಬರಬೇಕು? ನಿಂಗೆ ಒಳ್ಳೇದು ಮಾಡ್ತದ. ಹೌದು, ಅಲ್ಲಿ ಆ ಕಲ್ಲು ಅದಲ್ಲ, ಅದು ಆ ಕಲ್ ಮೇಲೆಲ್ಲ ಹೋಗಿದ್ವಿ. ಅಲ್ಲಿಗೆ ಇಲ್ಲ, ಅಲ್ಲಿಗೆ ಬಿಡಲ್ಲ ಕಣ. ಯಾರು ಸೂಸು ಮಾಡ್ತಾ ಇರೋದು? ಈ ಸೆಂಟ್ ಮೇರಿ ಐಲ್ಯಾಂಡ್ ಅಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಮಳ್ಳಲ್ಲೆಲ್ಲ ಬೀಚ್ ತುಂಬಿದ್ರೆ ಇದು ಕಪ್ಪೆ ಚಿಪ್ಪಲ್ಲೇ ತುಂಬಿರುತ್ತೆ. ಏನು ಮಕ್ಕ ಕೆರ್ತಾ ಬರ್ತದೆ, ನೀನ್ ಹಾಕೋತಿದ್ದಿಲ್ಲ. ಆಕಾಶ, ನೀನು ಬೆಳಕು ಒಂದೇ ತರ ಕಲರ್ ಡ್ರೆಸ್ ಹಾಕೊಬಿಟ್ಟಿದ್ದೀರಲ್ಲ. ನೋಡಿಲ್ವಾ ನೀನು? ಮತ್ತೆ ಕಮ್ಮಂಗಿ ಅಂಗಡಿ ಇದು ಐಲ್ಯಾಂಡ್. ಐಲ್ಯಾಂಡ್ ಅಂದ್ರೆ ಇದು ಐಸ್ ವಾಟರ್ ಇರ್ತದೆ ನಿಮಗೆ. ಈ ಐಲ್ಯಾಂಡ್ಗೆ ಆ್ಯಕ್ಚುಲಿ ನಾವು ತುಂಬ ಚಿಕ್ಕವರಾಗಿದ್ದಾಗ ಬಂದಿದ್ದು. ಅದಾದಮೇಲೆ ಎಷ್ಟೋ ಸಲ ನಾನು ಮಲ್ಪೆಗೆ ಬಂದಿದ್ದೀನಿ, ಆದರೂ ನಾನು ಬರೋಕ್ಕಾಗಿರಲಿಲ್ಲ ಯಾಕಂದರೆ ಕಸ್ಟಮರ್ ಇದ್ದರು. ಸೊ ಈ ಸಲ ಫ್ಯಾಮಿಲಿ ಜೊತೆ ಕರ್ಕೊಂಡ್ಬಂದಿದ್ದು ತುಂಬಾ ಖುಷಿ ಆಯಿತು. ಸೊ ಮತ್ತೆ ಅವ್ರನ್ನೆಲ್ಲ ಬೋಟು ಕರ್ಕೊಂಡು ಹೋಗ್ತಿರೋದು ಉಡುಪಿ ಸೈಡ್ ಅಂತ ಗೊತ್ತಿತ್ತು. ಫ್ರೆಶ್ ಮೀನು ಸಿಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಮನೆಯಿಂದ ಸ್ಟವ್ ಎಲ್ಲ ತೊಗೊಂಡು ಆ್ಯಂಡ್ ಮಾರ್ಕೆಟಿಗೆ ಬಂದ್ಬಿಟ್ಟು 3 ವೆರೈಟಿ ತೊಗೊಂಡ್ವಿ ಮೀನು. ಅಲ್ಲಿಂದ ಸ್ಟೇ ಕಡೆಗೆ ಪಯಣ. ಕೊನೆಗೂ ಸ್ಟೇಗೆ ರೀಚ್ ಆಗೇ ಬಿಟ್ವಿ. ಹೋಗ್ತಿದ್ದಂಗೆ ಮೀನು ಮಾಡಿಕೊಟ್ಬಿಡಿ ಅಂದರೆ ಸೊ ಮೀನನ್ನ ಫ್ರೈ ಮಾಡಿಕೊಟ್ರು. ಅದಾದಮೇಲೆ ಲೈಟಾಗಿ ನಾನು ಪಾರ್ಟಿ ಮಾಡಿಕೊಂಡು ಮಲ್ಕೊಂಬಿಟ್ಟೆ. ಸೊ ನಾವು ಎಲ್ಲಿ ಸ್ಟೇ ಮಾಡಿದ್ವಿ ಅಂತ ಗೊತ್ತಾಗಬೇಕು ಅಂದರೆ ಪಾರ್ಟ್ 2ಗೆ ವೆಯ್ಟ್ ಮಾಡಿ. ನಮಸ್ಕಾರ.